ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕನ್ನಡ ವಿಮರ್ಶೆಯಲ್ಲಿ ಅನುಸಂಧಾನದ ಮಾದರಿಗಳು ಎನ್ನುವ ಪಾಠವನ್ನು ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ದಲಿತ ಬಂಡಾಯ ವಿಮರ್ಶೆ, ಈ ದಲಿತ ಬಂಡಾಯ ವಿಮರ್ಶೆಯ ಮುಂದುವರಿದ ಭಾಗವನ್ನು ನಾವು ಈ ಸೆಷನ್ನಲ್ಲಿ ನೋಡೋರಿದ್ದೇವೆ. ದಲಿತ ಬಂಡಾಯ ವಿಮರ್ಶೆ, ಈಗಾಗಲೇ ದಲಿತ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ದಲಿತ ಅಂದರೆ ಯಾರು, ದಲಿತ ಪ್ರಜ್ಞೆ ಅಂದ್ರೇನು, ತಜ್ಞ ದಲಿತ ಅಂದ್ರೇನು, ದಲಿತ ಸಾಹಿತ್ಯ ಅಂದ್ರೇನು, ದಲಿತೀಯ ಸಾಹಿತ್ಯ ಅಂದ್ರೇನು, ದಲಿತೇತರ ಸಾಹಿತ್ಯ ಅಂದ್ರೇನು, ಇವುಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಬಂದ್ವಿ ಅರವಿಂದ ಮಾಲಗತ್ತಿಯವರ ಲೇಖನದಲ್ಲಿ. ಈಗ ನಾವು ಬಂಡಾಯ ವಿಮರ್ಶೆಯ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ದಲಿತ ಬಂಡಾಯ ಎರಡು ಒಟ್ಟೊಟ್ಟಿಗೆ ಸಾಗುವಂಥದ್ದು. ದಲಿತ ಸಾಹಿತ್ಯದಲ್ಲಿ ಬಂಡಾಯವನ್ನು ನಾವು ಕಾಣ್ತೇವೆ. ಪ್ರತಿಭಟನಾತ್ಮಕ ಧೋರಣೆಗಳನ್ನು ನಾವು ಕಾಣ್ತೇವೆ. ಏನು ಸ್ಥಾಪಿತವಾದಂಥ ಹಿತಾಸಕ್ತಿಗಳಿದ್ವು, ಯಥಾಸ್ಥಿತಿಯ ಮುಂದುವರಿಕೆ ಏನು ಕಂಡು ಬರ್ತಾ ಇತ್ತು, ಮೌಢ್ಯಗಳು ಸಂಪ್ರದಾಯದಲ್ಲಿ ಏನು ತುಂಬಿಕೊಂಡಿದ್ವು, ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ದಲಿತರಿಗಿದ್ದಂತಹ ಅಸ್ವಾತಂತ್ರ್ಯ ಇವೆಲ್ಲವೂ ಕೂಡ ಹೇಗೆ ಅವರನ್ನು ಅಂಚಿಗೆ ತಳ್ಳಿದ್ವು ಅನ್ನೋದು, ಅದರ ವಿರುದ್ಧವಾಗಿ ದಲಿತ ಸಾಹಿತಿಗಳು ಪ್ರತಿಭಟನಾತ್ಮಕವಾದಂತಹ ಧೋರಣೆಯನ್ನು ತೋರಿಸಿ ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಶುರು ಮಾಡಿದರು. ಹಾಗಾಗಿ ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯದ ಭಾಗ. ದಲಿತ ಸಾಹಿತ್ಯದಲ್ಲಿ ನಾವು ಬಂಡಾಯವನ್ನು ಕೂಡ ಕಾಣ್ತೇವೆ. ಮತ್ತು ಈ ಬಂಡಾಯ ಎನ್ನುವಂಥದ್ದು ದಲಿತ ಸಾಹಿತ್ಯಕ್ಕಷ್ಟೇ ಸೀಮಿತ ಅಲ್ಲ, ಇನ್ನೂ ಅನೇಕ ವಿಮರ್ಶಾ ಧೋರಣೆಗಳನ್ನು, ಸಾಹಿತ್ಯಿಕ ಧೋರಣೆಗಳನ್ನು ಅದು ಒಳಗೊಂಡಿದೆ ಎನ್ನುವಂಥದ್ದು. ನೋಡಿ, ದಲಿತ ಬಂಡಾಯ ಸಾಹಿತ್ಯ ಸಂವೇದನೆಯು ಸಾಮಾಜಿಕ ಚಳುವಳಿಯ ಭಾಗವಾಗಿ ಅದು ರೂಪುಗೊಳ್ತು. ಒಂದು ಸಾಮಾಜಿಕ ಚಳುವಳಿಯ ಭಾಗವಾಗಿ ಬಂಡಾಯ ಸಾಹಿತ್ಯದ ಸಂವೇದನೆಯು ರೂಪುಗೊಳ್ತಾ ಬಂತು. ಸಾಹಿತ್ಯ ಸಮಾಜದ ಬದಲಾವಣೆಗೆ ಸೃಷ್ಟಿಯಾಗಬೇಕೇ ಹೊರತು ಅದು ಓದುಗರಿಗೆ ಸುಖ ನೀಡುವಂತಹ ಒಂದು ಅಭಿವ್ಯಕ್ತಿಯ ಮಾಧ್ಯಮವೂ ಅಲ್ಲ. ಹಾಗೆಯೇ ವ್ಯಕ್ತಿ ಶ್ರೇಷ್ಠತೆಯನ್ನು ಸ್ಥಾಪಿಸಿಕೊಳ್ಳಲು ಇರುವ ವೇದಿಕೆಯೂ ಅಲ್ಲ ಎನ್ನುವಂತಹ ಖಚಿತ ನಿಲುವನ್ನು ದಲಿತ ಬಂಡಾಯ ಮನೋಧರ್ಮವು ಅಲಕ್ಷಿತ ಸಮುದಾಯಗಳ ಪರವಾದ ದನಿಯನ್ನು ಮೊದಲಿಗೆ ಎತ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಸಾಹಿತ್ಯ ಎನ್ನುವಂಥದ್ದು ಓದುಗರಿಗೆ ಸುಖ ನೀಡುವುದಕ್ಕೆ ಇರತಕ್ಕಂಥ ಒಂದು ಅಭಿವ್ಯಕ್ತಿ ಮಾಧ್ಯಮ ಮಾತ್ರ ಅಲ್ಲ ಅದು, ಅಥವಾ ವ್ಯಕ್ತಿ ಶ್ರೇಷ್ಠತೆಯನ್ನು ಸ್ಥಾಪಿಸಿಕೊಳ್ಳಲಿಕ್ಕೆ ಇರುವಂತಹ ವೇದಿಕೆಯೂ ಅಲ್ಲ. ನಮ್ಮ ಬಹುತೇಕ ಪ್ರಾಚೀನ ಸಾಹಿತ್ಯಗಳಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಯಾವುದೋ ಒಂದು ವರ್ಗವನ್ನು ಶ್ರೇಷ್ಠ, ಉಳಿದವು ಕನಿಷ್ಠ ಅಂತ ಹೇಳಿಬಿಟ್ಟು ಅಲ್ಲಿ ವ್ಯಕ್ತಿ ಶ್ರೇಷ್ಠತೆಯನ್ನು ಸ್ಥಾಪಿಸ್ತಾ ಹೋಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆದರೆ ಸಾಹಿತ್ಯ ಇರೋದು ಅದಕ್ಕಲ್ಲ. ಯಾವುದೋ ಒಂದು ವರ್ಗವನ್ನು ಎತ್ತಿ ಹಿಡಿಯುವಂತಹ, ಯಾವುದೋ ಒಂದು ವರ್ಗ ಉಚ್ಚವಾದ್ದು, ಅದೇ ಶ್ರೇಷ್ಠವಾದ್ದು, ಅದು ಹೇಳಿದ್ದೇ ಸತ್ಯ ಎನ್ನುವಂತಹ ಈ ವಿಚಾರಗಳಿಂದವೇ ಅವು ನಾವು ಪ್ರಾಚೀನ ಸಾಹಿತ್ಯಗಳಲ್ಲಿ ಕೂಡ ಕಾಣ್ತೇವೆ. ಅದು ಸಾಹಿತ್ಯದ ಉದ್ದೇಶ ಅಲ್ಲ ಎನ್ನುವಂಥದ್ದನ್ನು ದಲಿತ ಬಂಡಾಯ ವಿಮರ್ಶೆ ಹೇಳುತ್ತೆ. ಹಾಗೆಯೇ ಅದು ಅಲಕ್ಷಿತ ಸಮುದಾಯಗಳೇನಿದ್ದಾವೆ, ಇಲ್ಲಿಯವರೆಗೆ ಅಂಚಿಗೆ ತಳ್ಳಲ್ಪಟ್ಟಂತಹ ಸಮುದಾಯಗಳೇನಿದ್ದಾವೆ, ಆ ಸಮುದಾಯಗಳ ಪರವಾದ ಒಂದು ದನಿಯನ್ನು, ಗಟ್ಟಿ ಧ್ವನಿಯನ್ನು, ಬರೀ ದನಿಯಲ್ಲ, ಗಟ್ಟಿಯಾದಂತಹ ದನಿಯನ್ನು ಎತ್ತಿರುವಂಥದ್ದು ದಲಿತ ಬಂಡಾಯ ಸಾಹಿತ್ಯ ಮತ್ತು ದಲಿತ ಬಂಡಾಯ ವಿಮರ್ಶೆಯೂ ಕೂಡ ಅದನ್ನು ಗುರುತಿಸ್ತಾ ಬಂದಿದೆ. ನಮ್ಮ ಕನ್ನಡದ ಲಿಖಿತ ಪರಂಪರೆಯ ಸಾಹಿತ್ಯ ಪಂಪನಿಂದ ಆರಂಭ ಆಯಿತು. ಹಾಗೆ ಅಲ್ಲಿಂದ ಮೊದಲು ಕೂಡ ಆರಂಭ ಆಗಿದೆ, ಆದರೆ ಅನೇಕ ಕೃತಿಗಳು ನಮಗೆ ಸಿಕ್ಕಿಲ್ಲ. ಹಾಗಾಗಿ ನಾವು ಪಂಪನನ್ನು ಆದಿ ಮಹಾಕವಿ ಅಂತ ಹೇಳಿ ಕರಿತೇವೆ. ಆದರೆ ಒಂದು ಮಾತು ಅಷ್ಟೇ, ಅವನಿಗಿಂತ ಮೊದಲನೇ ಕಾವ್ಯಗಳು ರಚನೆ ಆಗಿದ್ವು, ಆದರೆ ಕಾವ್ಯಗಳು ನಮಗೆ ಇಲ್ಲಿವರೆಗೂ ಉಪಲಬ್ಧ ಇಲ್ಲ. ಕವಿರಾಜ ಮಾರ್ಗಕಾರ ಒಂದು ಲಕ್ಷಣ ಕೃತಿ ಏನಿದೆ ಅದು ನಮಗೆ ದೊರಕಿದೆ. ಆದರೆ ಹಾಗಾಗಿ ಪಂಪನಿಂದ ಆರಂಭ ಆದಂತಹ ಈ ಕನ್ನಡ ಸಾಹಿತ್ಯ ಪರಂಪರೆ ಏನಿದೆ ಇದು ಲಿಖಿತ ಸಾಹಿತ್ಯ ಪರಂಪರೆ. ಸಾಹಿತ್ಯ ಪರಂಪರೆ ಅಂತ ಹೇಳಿದರೆ ತಪ್ಪಾಗುತ್ತೆ, ಯಾಕಂದರೆ ಪಂಪನಿಗಿಂತ ಪೂರ್ವದಲ್ಲೇ ಜನಪದ ಸಾಹಿತ್ಯ ಇರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಪಂಪನಿಂದ ಆರಂಭವಾದ ಲಿಖಿತ ಸಾಹಿತ್ಯ ಪರಂಪರೆ, ಅದರಲ್ಲಿ ದಲಿತರ ದನಿ ವಿಭಿನ್ನವಾಗಿ ಮೊದಲಿಗೆ ಅರ್ಥ ಹೊರಡಿಸ್ತಾ ಬಂತು. ಪ್ರಭುತ್ವ ಮತ್ತು ಸಮಾಜ ಎರಡನ್ನೂ ಏಕಕಾಲಕ್ಕೆ ಪ್ರಶ್ನೆ ಮಾಡ್ತಾ ಬಂತು ನಮ್ಮ ಸಾಹಿತ್ಯ. ಪ್ರತಿಷ್ಠಿತ ಸಾಹಿತ್ಯ ಮೌಲ್ಯಗಳನ್ನೂ ಭಗ್ನಪಡಿಸ್ತು. ಈ ನಮ್ಮ ಬಂಡಾಯ ಸಾಹಿತ್ಯ ಪ್ರತಿಷ್ಠಿತವಾದಂತಹ ಸಾಹಿತ್ಯದ ಮೌಲ್ಯಗಳನ್ನು ಭಗ್ನಪಡಿಸ್ತಾ ಬಂತು. ಆಮೇಲೆ ಮತಧರ್ಮಗಳ ಮೇಲೆ ದಂಗೆಯನ್ನು ಸಾರ್ತು.
ಮತಧರ್ಮಗಳನ್ನು ನಮ್ಮ ಬಂಡಾಯ ಸಾಹಿತ್ಯ ಒಪ್ಕೊಳ್ಳಿಲ್ಲ, ಸಂಪೂರ್ಣವಾಗಿ ಅದನ್ನು ಸ್ವೀಕರಿಸಲಿಲ್ಲ, ಅದನ್ನು ಪ್ರಶ್ನೆ ಮಾಡುವಂತಹ ಮನೋಭಾವವನ್ನು ತಾಳ್ತು. ಹಾಗೆ ಮತ್ತೆ ಜಾತಿಯ ನಿರ್ಮೂಲನಕ್ಕಾಗಿ ಒಂದು ಆಕ್ರಂದನದ ದನಿಯಲ್ಲಿ ಬಂಡಾಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ ಒಂದು ಕಹಳೆಯನ್ನು ಮೊಳಗಿಸಿದ್ದನ್ನು ನಾವು ಕಾಣ್ತೇವೆ. ದಲಿತ ಬಂಡಾಯದ ಮನೋಧರ್ಮಗಳು ಹೋರಾಟದ ಮಾರ್ಗವನ್ನು ಕಂಡುಕೊಳ್ತವೆ. ಅದು ವಿಶಿಷ್ಟವಾದಂಥ ಹೋರಾಟದ ಮಾರ್ಗಗಳು. ಮಾನವತಾವಾದವನ್ನು ಅಂಬೇಡ್ಕರ್ ವಾದದ ಮೂಲಕ ಅಭಿವ್ಯಕ್ತಿ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಬುದ್ಧ ಹೇಳಿದ್ದು ಅದನ್ನೇ ಮಾನವತಾವಾದ, ಎಲ್ಲ ದಾರ್ಶನಿಕರು ಹೇಳ್ತಾ ಬಂದಿರುವಂಥದ್ದು ಅದನ್ನೇ ಮಾನವತಾವಾದವನ್ನು. ಹಾಗಾಗಿ ಈ ಮಾನವತಾವಾದವನ್ನು ಅಂಬೇಡ್ಕರ್ ವಾದದ ಮೂಲಕವಾಗಿ ಅಭಿವ್ಯಕ್ತಿಸಿ ಆ ಮೂಲಕ ಮಾನವರೆಲ್ಲ ಒಂದೇ, ಮಾನವರಲ್ಲಿ ಮೇಲು ಕೀಳು ಎನ್ನುವಂಥದ್ದು ಏನಿದೆ ಇದು ಮನುಷ್ಯ ಸೃಷ್ಟಿ, ದೈವ ಸೃಷ್ಟಿ ಅಲ್ಲ ಎನ್ನುವಂತಹ ವಿಚಾರಗಳನ್ನು ನಾವು ಈ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಕಾಣ್ತಾ ಬರ್ತೇವೆ. ಈ ಹಿನ್ನೆಲೆಯಲ್ಲೇ ಅಲ್ಲಿ ವಿಮರ್ಶೆಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಈ ದಲಿತ ಪ್ರಜ್ಞೆ ಎನ್ನುವಂಥದ್ದು ಗಾಢವಾದಂತಹ ಚಾರಿತ್ರಿಕ ನೆನಪುಗಳಿಂದ ವ್ಯವಸ್ಥೆಯ ವಿರುದ್ಧ ಯುದ್ಧವನ್ನು ಸಾರಿತು. ಏನು ಸ್ಥಾಪಿತ ವ್ಯವಸ್ಥೆ ಇತ್ತು, ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಬರುವಂತಹ ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆ ಅದರ ಚಾರಿತ್ರಿಕವಾದಂತಹ ಸಂಗತಿಗಳು ಅಂದರೆ ಎಷ್ಟೋ ಶತಮಾನಗಳಿಂದ ಎಷ್ಟೋ ಕಾಲಗಳಿಂದ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇತ್ತಲ್ಲ, ಒಂದು ವರ್ಗ ಉಚ್ಚ ಉಳಿದವೆಲ್ಲ ಕನಿಷ್ಠ ಅಂತ ಹೇಳಿ ಶೋಷಣೆಯನ್ನು ಮಾಡ್ತಾ ಬರ್ತಾ ಇತ್ತಲ್ಲ, ಅವರ ಆದೇಶದಂತೆ ಇವರು ನಡ್ಕೊಳ್ಬೇಕಾದಂಥ ಒಂದು ಸ್ಥಿತಿ ಇತ್ತು. ಹಾಗಾಗಿ ಆ ವ್ಯವಸ್ಥೆಯ ವಿರುದ್ಧ ಒಂದು ಚಾರಿತ್ರಿಕವಾದ ಸಂಗತಿಗಳನ್ನು ಅರ್ಥ ಮಾಡೋದ್ರ ಮೂಲಕವಾಗಿ ಅವರ ಮೇಲೆ ಯುದ್ಧವನ್ನು ಸಾರ್ತು. ಅದು ಸಾಂಸ್ಕೃತಿಕವಾದ ಯುದ್ಧ. ಕತ್ತಿಗುರಾಣಿ ಹಿಡ್ಕೊಂಡು ಯುದ್ಧ ಮಾಡಿದ್ದಲ್ಲ, ಬಂದೂಕನ್ನು ಹಿಡ್ಕೊಂಡು ಯುದ್ಧ ಮಾಡಿದ್ದಲ್ಲ, ಅದು ಒಂದು ಸಾಂಸ್ಕೃತಿಕವಾದಂತಹ ಯುದ್ಧ. ಹಾಗಾಗಿ ಈ ಸಾಂಸ್ಕೃತಿಕವಾದ ದಲಿತರ ಹೋರಾಟಗಳಲ್ಲಿ ಸಮಾನತೆಯ ಕನಸು ದಟ್ಟವಾಗಿದ್ದನ್ನು ನಾವು ಗುರುತಿಸ್ತೇವೆ ಅವರ ಸಾಹಿತ್ಯದಲ್ಲಿ. ದಲಿತ ಬಂಡಾಯ ಸಾಹಿತ್ಯ ಚಳವಳಿಗಳು ಸಾಮಾಜಿಕ ನ್ಯಾಯದ ಕನ್ನಡದ ದನಿಯನ್ನು ಗಾಢವಾಗಿ ವಿಸ್ತರಿಸಿದವು. ನೋಡಿ, ಬರೀ ದಲಿತ ಬಂಡಾಯ ಸಾಹಿತ್ಯದ ಚಳುವಳಿಗಳು ಕನ್ನಡದ ದನಿಯನ್ನೇ ವಿಸ್ತರಿಸಿದವು. ಆ ಮೂಲಕ ಕನ್ನಡದ ಭಾಷೆಯೇ ವಿಶೇಷವಾಗಿ ಬಳಕೆಗೊಳ್ತಾ ಬಂತು. ಆ ಭಾಷೆ ತನ್ನ ವಿಸ್ತರಣೆಯನ್ನು ಕಂಡುಕೊಳ್ತು. ಹಾಗಾಗಿ ದಲಿತ ಸಾಹಿತ್ಯವು ತನ್ನ ಅಸ್ತಿತ್ವದ ಆಕ್ರಂದನವನ್ನು ಕನ್ನಡ ಭಾಷೆಯಲ್ಲಿ ಬಹಳ ಶ್ರೇಷ್ಠವಾಗಿ ಅಭಿವ್ಯಕ್ತಿಸ್ತಾ ಬಂತು, ತನ್ನ ನೋವುಗಳನ್ನು ಅಭಿವ್ಯಕ್ತಿಸ್ತಾ ಬಂತು, ತಾರತಮ್ಯ ಏನಿದೆ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಅದನ್ನು ತೋರುಗೊಡ್ತಾ ಬಂತು. ಹಾಗಾಗಿ ಆ ಅನ್ಯಾಯಗಳನ್ನು ಜನರಿಗೆ ತಿಳಿಸುವ ಕೆಲಸವನ್ನು ಸಾಹಿತ್ಯದ ಮುಖೇನವಾಗಿ ಭಾಷೆಯ ಮಾಧ್ಯಮದ ಮೂಲಕವಾಗಿ ಮಾಡ್ತಾ ಬಂತು. ಹಾಗಾಗಿ ಕನ್ನಡ ಭಾಷೆಯನ್ನು ತುಂಬ ಚೆನ್ನಾಗಿ ದಲಿತ ಸಾಹಿತ್ಯ ಬಳಸ್ಕೊಂಡು ಬಂತು. ಅದನ್ನು ಕೂಡ ವಿಮರ್ಶಕರು ಗುರುತಿಸ್ತಾ ಬಂದಿದ್ದಾರೆ. ಈ ದಲಿತ ಬಂಡಾಯದ ಆಲೋಚನೆಗಳನ್ನು ಹೇಗೆ ಗುರುತಿಸ್ಬೋದು? ಅದರ ಕೆಲವು ದಲಿತ ಬಂಡಾಯದ ಸಾಹಿತ್ಯವನ್ನು ನೋಡ್ತಾ ಬಂದಾಗ ಅದರ ಆಲೋಚನೆಗಳು ಏನಿದ್ವು, ಅದರ ಧೋರಣೆಗಳೇನಿದ್ವು ಅನ್ನೋದನ್ನು ನಾವು ಹೇಗೆ ಗುರುತಿಸ್ಬೋದು? ಏನಂದರೆ, ಒಂದನೇದಾಗಿ ಎಲ್ಲ ತಳ ಸಮುದಾಯಗಳ ಬಿಡುಗಡೆಯೇ ಇನ್ನೂ ಉಂಟಾಗಿಲ್ಲ. ದೇಶ ಸ್ವಾತಂತ್ರ್ಯವನ್ನು ಪಡೆದು ನಾಡು ಏಕೀಕರಣಗೊಂಡಿದ್ರೂ ಕೂಡ ಶೋಷಣೆಗೆ ಒಳಗಾದವರಿಗೆ ಈ ಸಮಾಜದಲ್ಲಿ ನಿಜವಾದ ಅಸ್ತಿತ್ವವೇ ಸಾಧ್ಯವಾಗಿಲ್ಲ ಅಲ್ವಾ? ತಳ ಸಮುದಾಯಗಳ ಬಿಡುಗಡೆ, ಅವರಿಗೆ ಇನ್ನೂ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎನ್ನುವಂಥದ್ದು. ಮತ್ತು ಈ ದೊಡ್ಡ ಸಂಖ್ಯೆಯ ಸಮಾಜದ ಹೊರೆ ಹೊತ್ತಿರುವ ಎಲ್ಲ ಕೆಳಜಾತಿಗಳು ತಮ್ಮ ಬಿಡುಗಡೆಗಾಗಿ ಹೋರಾಟಕ್ಕೆ ಇಳಿಬೇಕು. ಅದಕ್ಕೆ ಪೂರಕವಾಗಿ ಸಾಹಿತ್ಯ ಸೃಷ್ಟಿಯಾಗಬೇಕು. ಅನ್ಯಾಯಗಳ ವಿರುದ್ಧ, ಅಸಮಾನತೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಜನ ಧುಮುಕಬೇಕು, ಶೋಷಣೆಗೆ ಒಳಗಾದವರು. ಅದಕ್ಕೆ ಪೂರಕವಾಗಿ ಅವರನ್ನು ಎಚ್ಚರಿಸುವ ಹಾಗೆ ಸಾಹಿತ್ಯ ಸೃಷ್ಟಿ ಆಗಬೇಕು ಅನ್ನೋದು ದಲಿತ ಬಂಡಾಯದ ಒಂದು ಆಲೋಚನೆಯಾಗಿತ್ತು. ಹಾಗೆಯೇ ಪುರೋಹಿತಶಾಹಿ ವ್ಯವಸ್ಥೆ ಸರ್ವನಾಶ ಆಗದೇನೆ ನಾಡು ಸುಭದ್ರ ಆಗಲಾರದು ಎನ್ನುವುದು ಇವರ ಆಲೋಚನೆ ಮತ್ತು ತಿಳುವಳಿಕೆ. ಪುರೋಹಿತಶಾಹಿ ವ್ಯವಸ್ಥೆ ಏನಿದೆ ಅದು ಜನರನ್ನ ಮೇಲು ಕೀಳು ಅಂತ ಹೇಳಿ ಮಾಡಿ ಆಳುವವ ಮತ್ತು ಸೇವಕ ಎನ್ನುವಂತಹ ರೀತಿಯಲ್ಲಿ ಜನರನ್ನ ಒಡೆಯುವ ಕೆಲಸವನ್ನು ಮಾಡ್ತಾ ಬರ್ತಾ ಇತ್ತು. ತನಗೆ ಮಾತ್ರ ಗರ್ಭಗುಡಿಯ ಪ್ರವೇಶ, ಇನ್ನುಳಿದವರಿಗೆ
ಅವಕಾಶ ಇಲ್ಲದೇ ಇರತಕ್ಕಂಥದ್ದು, ಸಾರ್ವಜನಿಕವಾದಂತಹ ನೀರನ್ನು ಬಳಸಲಿಕ್ಕೂ ಕೂಡ ಜನರಿಗೆ ತೊಂದರೆ ಉಂಟು. ಇವುಗಳ ಹಿಂದೆ ಇರೋದೆಲ್ಲ ಪುರೋಹಿತಶಾಹಿ, ತಾನೇ ಅಧಿಕಾರದ ಕೇಂದ್ರದಲ್ಲಿರೋದು, ಅಥವಾ ಅಧಿಕಾರ ನಡೆಸುವಂತಹ ರಾಜನನ್ನ, ಪ್ರಭುತ್ವವನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಪುರೋಹಿತಶಾಹಿ ಶಕ್ತಿ. ಈ ವ್ಯವಸ್ಥೆ ಏನಿದೆ ಇದು ಸರ್ವನಾಶವಾಗದ ಹೊರತು ಈ ನಾಡು ಗಟ್ಟಿಯಾಗುವುದಿಲ್ಲ, ಸುಭದ್ರವಾಗುವುದಿಲ್ಲ ಎನ್ನುವಂಥದ್ದು. ಯಾಕಂದರೆ ಅಭದ್ರತೆ ಕಾಡ್ತಾ ಇರುತ್ತೆ ಈ ಮೇಲು ಕೀಳುಗಳಿಂದಾಗಿ, ಶೋಷಣೆಯಿಂದಾಗಿ. ಹಾಗಾಗಿ ಹಿಂದೂ ಸಾಮ್ರಾಜ್ಯಶಾಹಿ ನೀತಿಯು ಸಮಾಜವನ್ನು ಛಿದ್ರೀಕರಿಸ್ತಾ ಬಂದಿರೋದ್ರಿಂದ ಅದರ ವಿರುದ್ಧ ನಾವು ಸಂಘಟಿತರಾಗಬೇಕು. ಸಂಘಟಿತರಾಗುವುದರ ಜೊತೆಗೆ ಜನರ ನೋವಿಗೆ ಮಿಡಿಯುವಂಥ ಪ್ರಾಣಮಿತ್ರನಾಗಿಯೂ ಕೂಡ ಸಾಹಿತ್ಯ ಜನರ ಕಡೆಗೆ ನಡಿಬೇಕು ಎನ್ನುವಂಥದ್ದು ಈ ಬಂಡಾಯ ಸಾಹಿತ್ಯದ ಆಲೋಚನೆಯಾಗಿತ್ತು. ಜನತೆಯ ನಾಡಿ ಮಿಡಿತವನ್ನು ಧ್ವನಿಸುವ ಭಾಷೆಯ ಭಾವವೇ, ಅದರ ಅರ್ಥವೇ ಸಾಹಿತ್ಯದ ಪ್ರಧಾನ ದನಿಯಾಗಬೇಕು. ಅದು ಜನರ ನಾಡಿ ಮಿಡಿತವನ್ನು ಹಿಡಿದಿಡಬೇಕು. ಜನರ ಆಸಕ್ತಿಗಳೇನು, ಜನರ ಜೀವನ ಕ್ರಮ ಏನು, ಜನರ ಆಶಯಗಳೇನು, ತುಳಿಯಲ್ಪಟ್ಟ ಜನರು ಏನನ್ನು ಬಯಸುತ್ತಾರೆ, ಇವೆಲ್ಲವುಗಳಿಗೆ ಒಂದು ದನಿಯಾಗಬೇಕು ಸಾಹಿತ್ಯ ಎನ್ನುವಂಥದ್ದು. ಶುಷ್ಕ ಪಾಂಡಿತ್ಯದ ಪಾಶ್ಚಿಮಾತ್ಯರಿಂದ ಬಂದ ನಕಲು ವಿಚಾರಗಳನ್ನು ಬಿಟ್ಬಿಟ್ಟು ನಮ್ಮ ನೆಲದ ವಿಚಾರಗಳ ಮೂಲಕವೇ ನಾವು ಅರಿವನ್ನು ವಿಸ್ತರಿಸಿಕೊಳ್ಳಬೇಕು ಎನ್ನುವಂಥದ್ದು ಕೂಡ ಆಲೋಚನೆ ಆಗಿತ್ತು. ಇನ್ನು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ದಂಗೆ ಏಳಬೇಕು. ಸಾಮಾಜಿಕ ಅನಿಷ್ಟಗಳು, ಅದರಲ್ಲಿ ಮುಖ್ಯವಾಗಿ ಜಾತಿ ಸಮಸ್ಯೆ. ಜಾತಿ ವಿನಾಶ ಎನ್ನುವಂಥದ್ದು ಸಾಹಿತ್ಯದ ಪ್ರಧಾನ ಕಾಳಜಿ ಆಗಬೇಕಿತ್ತು. ಅದು ಪ್ರಧಾನ ಕಾಳಜಿ ಆಗಬೇಕು. ಸಮತಾ ರಾಜ್ಯವನ್ನು ಕಟ್ಟಬೇಕು. ಕಾವ್ಯ ಬೀದಿಯಲ್ಲಿ, ಗಲ್ಲಿಯಲ್ಲಿ ಪಾಳು ಬಿದ್ದಂತಹ ಜನರ ಊರು, ಕೇರಿ, ಮನೆಗಳಲ್ಲಿ ಅದು ಪ್ರತಿಸ್ಪಂದಿಸುವಂತೆ ಆಗಬೇಕು ಸಾಹಿತ್ಯ ಎನ್ನುವಂಥದ್ದು. ಲೇಖಕನಿಗೆ ಸಮಾಜದ ಏಳಿಗೆ ಮುಖ್ಯವೇ ಹೊರತು ಆತ ನಂಬಿದ ಸಾಹಿತ್ಯದ ಅಭಿವ್ಯಕ್ತಿಯ ಕಲಾತ್ಮಕತೆ ಅಂತಿಮವಲ್ಲ. ಸಾಹಿತ್ಯ ಒಂದು ಕಲೆ ನಿಜ, ಆದರೆ ಅಲ್ಲಿ ಕಲಾತ್ಮಕತೆಗಿಂತ ಅವನು ಹೇಗೆ ಅಭಿವ್ಯಕ್ತಿಸ್ತಾನೆ ಅನ್ನೋದಕ್ಕಿಂತ ಅಭಿವ್ಯಕ್ತಿಗೊಂಡ ವಿಚಾರಗಳು ಏನು ಅನ್ನೋದೇ ಬಹಳ ಮುಖ್ಯವಾಗಿತ್ತು. ಹಾಗಾಗಿ ಅದು ಎಲ್ಲರಲ್ಲೂ ಪ್ರತಿಸ್ಪಂದನೆಯನ್ನು ಉಂಟು ಮಾಡುವಂಥದ್ದು ಆಗಿರಬೇಕು ಎನ್ನುವಂಥದ್ದು ದಲಿತ ಬಂಡಾಯದ ಆಲೋಚನೆ ಆಗಿತ್ತು. ಹಾಗೆಯೇ ಸಾಹಿತ್ಯದ ಸಿದ್ಧ ಮಾದರಿಗಳನ್ನು ತ್ಯಜಿಸಬೇಕು. ಅಂದರೆ ಸಾಹಿತ್ಯ ಅಂದರೆ ಹೀಗೆ ಇರಬೇಕು, ಇಂಥದ್ದೇ ಕಥಾವಸ್ತು ಇರಬೇಕು, ಪಾತ್ರಗಳು ಹೀಗೆ ಇರಬೇಕು, ಸಂಭಾಷಣೆ ಹೀಗೆ ಇರಬೇಕು, ನಾಯಕನನ್ನೇ ಪ್ರಧಾನನನ್ನಾಗಿ ಮಾಡಬೇಕು, ನಾಯಕನ ಅಡಿಯಲ್ಲಿಯೇ ಕಥೆ ಸಾಗಬೇಕು ಅಲ್ವಾ. ಇಂಥದ್ದೆಲ್ಲ ಏನಿದ್ವು, ಇಂತಹ ಸಾಹಿತ್ಯದ ಸಿದ್ಧ ಮಾದರಿಗಳು, ಇಂಥದ್ದೇ ಛಂದಸ್ಸನ್ನು ಬಳಸಬೇಕು, ಇಷ್ಟೇ ಸಾಲುಗಳಿರಬೇಕು, ಹೀಗೆ ಲಯ ಇರಬೇಕು, ಇವೆಲ್ಲ ಏನಿದ್ದಾವೆ ಇವು ಸಿದ್ಧ ಮಾದರಿಗಳು. ಇಂತಹ ಸಿದ್ಧ ಮಾದರಿಗಳನ್ನು ಬಿಟ್ಟಾಕಬೇಕು. ಯಾಕಂದರೆ ತನ್ನ ಅನುಭವವನ್ನು ಹಾಗೆಲ್ಲ ಅಭಿವ್ಯಕ್ತಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಹಾಗೆಲ್ಲ ಅಭಿವ್ಯಕ್ತಿಸ್ಬೇಕು. ಅವನಿಗೆ ಸ್ವಾತಂತ್ರ್ಯ ಇರಬೇಕು. 4 ಸಾಲಲ್ಲಿ ಹಿಡಿದಿಡಬೇಕು, 3 ಸಾಲಲ್ಲಿ ಹಿಡಬೇಕು, ಹೀಗೆ ಇರಬೇಕು, ಹಾಗೆ ಬರಿಬೇಕು, ಪದ್ಯದಲ್ಲೇ ಬರಿಬೇಕು, ಇಲ್ಲ ಗದ್ಯದಲ್ಲೇ ಬರಿಬೇಕು, ಇವು ಯಾವ ಅಂಕಿಗಳು ಇರಬಾರ್ದು ಸಾಹಿತಿಗೆ. ಹಾಗಾಗಿ ಸಿದ್ಧವಾದಂತಹ ಮಾದರಿಗಳನ್ನು, ಅಲ್ಲಿಯ ಮೊದಲೇ ಅನುಸರಿಸ್ತಾ ಇದ್ದಂಥ ಮಾದರಿಗಳನ್ನು ಬಿಟ್ಟಾಕಬೇಕು. ಹಾಗಾಗಿ ಸಾಹಿತ್ಯದಲ್ಲಿ ಒಬ್ಬ ಸಾಹಿತಿಗೆ ಆಗುವಂತಹ ಅನುಭವದ ದಾಖಲೆ ಮುಖ್ಯವೇ ವಿನಃ ಸಾಹಿತ್ಯದ ತಂತ್ರ, ಮಂತ್ರ, ಕೌಶಲ್ಯ ಇವೆಲ್ಲ ಮುಖ್ಯ ಆಗಬಾರ್ದು ಅಲ್ವಾ. ಅವನ ಅಭಿವ್ಯಕ್ತಿಯ ವಿಚಾರ ಮುಖ್ಯ, ಆ ಅನುಭವಗಳ ಅಭಿವ್ಯಕ್ತಿ ಮುಖ್ಯ ಆಗತ್ತೆ. ಅದು ಜನರಿಗೆ ತಲುಪಬೇಕಾಗತ್ತೆ, ಜನರನ್ನು ಎಚ್ಚರಿಸಬೇಕಾಗತ್ತೆ, ವ್ಯವಸ್ಥೆ ಏನಿದೆ ಅನ್ನೋದನ್ನು ಜನರಿಗೆ ತೋರಿಕೊಡ್ಬೇಕಾಗತ್ತೆ. ಹಾಗಾಗಿ ಅಲ್ಲಿ ತೋರಿಸೋದಕ್ಕೆ, ಜನರಿಗೆ ತಿಳಿಸೋದಕ್ಕೆ ಆ ಸಾಹಿತ್ಯ ಕಾವ್ಯವನ್ನು ಅಥವಾ ಕೃತಿಯನ್ನು ಕಟ್ಟುವಂತಹ ತಂತ್ರ ಮುಖ್ಯ ಅಲ್ಲ, ಆ ಕೌಶಲ್ಯ ಮುಖ್ಯ ಅಲ್ಲ, ವಿಷಯವೇ ಮುಖ್ಯ, ಅನುಭವವೇ ಮುಖ್ಯ ಎನ್ನುವಂಥದ್ದು ಇವರ ಆಲೋಚನೆ. ಮತ್ತು ಸಾಹಿತ್ಯವನ್ನು ಸಮಾಜದ ಸುಧಾರಣೆಗಾಗಿ ಬಳಸಬೇಕು. ಸಾಹಿತ್ಯ ಸಾರ್ಥಕ ಆಗೋದು ಯಾವಾಗ ಅಂದರೆ ಸಮಾಜದ ಸುಧಾರಣೆಗಾಗಿ ಬಳಕೆಯಾದಾಗ, ಸಮಾಜದಲ್ಲಿ ವೈಚಾರಿಕತೆಯನ್ನು ತುಂಬೋದಕ್ಕೆ ಕಾರಣ ಆದಾಗ, ಸಮಾಜದಲ್ಲಿನ ಕೊಳಕುಗಳನ್ನು ತಿಳಿಸಿ ಅದು ಸರಿಯಲ್ಲ ಅನ್ನೋದನ್ನು ಜನರ ಗಮನಕ್ಕೆ ತರೋದಕ್ಕೆ, ಜನರ ಬುದ್ಧಿಗೆ ನಾಡಿಸೋದಕ್ಕೆ, ಅವರು ವಿವೇಕಿಗಳಾಗೋದಕ್ಕೆ,
ಮಾಡಬೇಕಲ್ಲ, ಅದಕ್ಕಾಗಿ ಸಾಹಿತ್ಯ ಬೇಕು. ಹಾಗಾಗಿ ಸಾಹಿತಿ ಆದವನು ತನ್ನ ಸಮಾಜದ ಸಮಷ್ಟಿ ದನಿಯನ್ನು ಪ್ರತಿನಿಧಿಸಬೇಕು. ತನ್ನ ಸಮಾಜದ ಎಲ್ಲ ದನಿಯನ್ನು, ಇಡಿಯಾದ ದನಿಯನ್ನು ಆ ಕೃತಿ ಪ್ರತಿನಿಧಿಸ್ತಾ ಹೋಗಬೇಕಾಗುತ್ತೆ. ಜೊತೆಗೆ ಸಾಹಿತ್ಯ ಎನ್ನುವಂಥದ್ದು ಎಲ್ಲ ಕೆಳಜಾತಿಗಳ ಸ್ವಾಭಿಮಾನದ ಎಚ್ಚೆತ್ತ ದನಿಯಾಗಿ ಸಾಹಿತ್ಯ ಎನ್ನುವಂಥದ್ದು ಮೊಳಗಬೇಕು. ಸಾಹಿತ್ಯಕ್ಕಿಂತನೂ ಸಮಾಜ ದೊಡ್ಡದು. ಹಾಗೆಯೇ ಸಮಾಜಕ್ಕಿಂತ ಒಂದೊಂದು ಸಮುದಾಯದ ಅಸ್ತಿತ್ವವೂ ಅತಿ ಮುಖ್ಯವಾದದ್ದು. ಯಾಕೆಂದರೆ ವ್ಯಕ್ತಿ, ಸಮುದಾಯ, ಸಮಾಜ. ವ್ಯಕ್ತಿನೂ ಮುಖ್ಯ, ಸಮುದಾಯ ಮುಖ್ಯ ಆಗುತ್ತೆ, ಸಮಾಜ ಮುಖ್ಯ ಆಗುತ್ತೆ. ಹಾಗಾಗಿ ಒಂದನ್ನು ಬಿಟ್ಟು ಇನ್ನೊಂದು ಇಲ್ಲ, ಒಂದರಿಂದ ಇನ್ನೊಂದು ಆಗ್ತಾ ಹೋಗುತ್ತೆ. ಅದರಿಂದಾಗಿ ಸಮುದಾಯದ ಚಹರೆಗಳನ್ನು, ಸಮುದಾಯಗಳ ಚಹರೆಯನ್ನು ಬದಲಾದ ಕಾಲದಲ್ಲಿ ಪುನರ್ ರೂಪಿಸಬೇಕು. ಯಾವ್ಯಾವ ಕಾಲದಲ್ಲಿ ಬದುಕಿನ ಕ್ರಮ ಏನಾಗಬೇಕು ಹಾಗೆ ಬದುಕನ್ನು ರೂಪಿಸಬೇಕು ಅಂತ ಆಲೋಚನೆ ಬಂಡಾಯ ಸಾಹಿತ್ಯಕ್ಕೆ, ದಲಿತ ಬಂಡಾಯ ಸಾಹಿತ್ಯಕ್ಕೆ ಇತ್ತು. ಹಾಗೆಯೇ ಆ ಧ್ವನಿ ಎನ್ನುವಂಥದ್ದು ಸಾಮಾಜಿಕ ನ್ಯಾಯದ ಧ್ವನಿಯೇ ಆಗಿರಬೇಕು. ಇದು ಕೂಡ ಲೇಖಕನ ಅಂತಿಮ ಕಾಣಿಕೆಯಾಗಬೇಕು, ಲೇಖಕನ ಅಂತಿಮ ದರ್ಶನವಾಗಬೇಕು ಮತ್ತು ಉದ್ದೇಶ ಆಗಬೇಕು ಎನ್ನುವಂಥದ್ದು. ಮತ್ತು ಈ ಸಾಹಿತ್ಯ ಎನ್ನುವಂಥದ್ದು ವ್ಯವಸ್ಥೆಯ ವಿರುದ್ಧ ಪ್ರತಿಭಟಿಸಬೇಕು, ಬಂಡಾಯವನ್ನು ಮಾಡಬೇಕು. ಈ ಪ್ರಭುತ್ವ ಏನಿದೆ, ಈ ಪ್ರಭುತ್ವ ಯಾವಾಗಲೂ ಕೂಡ ಶೋಷಕರ ಪರವಾಗಿಯೇ ಇರುತ್ತೆ ಹೊರತು ಶೋಷಣೆಗೆ ಒಳಗಾದ ಶೋಷಿಸುವವರ ಪರವಾಗಿಯೇ ಇರುತ್ತೆ ಹೊರತು ಶೋಷಣೆಗೆ ಒಳಗಾದವರ ಪರವಾಗಿ ಇರಲ್ಲ. ಶೋಷಣೆಗೆ ಯಾರು ಈಡಾಗ್ತಾರೋ ಅವರ ಪರವಾಗಿರಲ್ಲ ಈ ಪ್ರಭುತ್ವ. ಯಾವಾಗಲೂ ಅಧಿಕಾರ ಇರೋರ ಕಡೆಗೆ, ಸಂಪತ್ತಿರೋರ ಕಡೆಗೆ, ಜಾತಿಯ ಹೆಸರಿನಲ್ಲಿ ತಾವು ಹುಚ್ಚರು ಅಂತೇಳಿ ಉಳಿದವರನ್ನು ತುಳಿಯುವಂಥವರ ಕಡೆಗೆ ಈ ಪ್ರಭುತ್ವ ಎನ್ನುವಂಥದ್ದು ಇರುತ್ತೆ. ಹಾಗಾಗಿ ಪ್ರಭುತ್ವ ನಮ್ಮದೇ ಆಗಿದ್ರೂ ಕೂಡ ಅಧಿಕಾರ ನಮ್ಮದಾಗಿರಲ್ಲ. ಅಧಿಕಾರದಲ್ಲಿರೋರು ನಮ್ಮ ಪ್ರಭುಗಳೇ ಇರ್ಬೋದು, ಆದರೆ ಅವರು ನಮ್ಮ ಪರವಾಗಿ, ಎಲ್ಲರ ಪರವಾಗಿ, ಇಡೀ ಸಮಷ್ಟಿ ಜನರ ಪರವಾಗಿ ಯೋಚನೆಯನ್ನು ಮಾಡಲ್ಲ. ಅದು ಶೋಷಕರ ಪರವಾಗಿ ನಿಲ್ಲತ್ತೆ. ಹಾಗಾಗಿ ಆಳುವ ಶಕ್ತಿಗಳು ಜಾತಿ ಬಲದಿಂದ ನೊಂದ ಸಮುದಾಯಗಳನ್ನು ನಿಯಂತ್ರಿಸ್ತಾ ಬಂದಿರೋದ್ರಿಂದ ಪ್ರಜಾಪ್ರಭುತ್ವದ ಅಥವಾ ಪ್ರಭುತ್ವದ ಪ್ರತಿರೋಧ ಶಕ್ತಿಯಾಗಿಯೇ ಲೇಖಕ ಮತ್ತು ಆತನ ಸಾಹಿತ್ಯ ಒಟ್ಟಾಗಿಯೇ ಎದುರಾಗಬೇಕಾಗುತ್ತೆ. ಹಾಗಾಗಿ ಪ್ರತಿರೋಧ ಶಕ್ತಿಯನ್ನು ಸಾಹಿತ್ಯದ ಮೂಲಕವಾಗಿಯೂ ಕೊಡಬೇಕು, ಚಳುವಳಿಗಳ ಮೂಲಕವಾಗಿಯೂ, ಹೋರಾಟದ ಮೂಲಕವಾಗಿಯೂ ನೀಡಬೇಕಂತ ಹೊಣೆಗಾರಿಕೆ ಲೇಖಕರಿಗೆ ಇರುತ್ತೆ ಎನ್ನುವಂಥದ್ದು. ಜೊತೆಗೆ ತನ್ನ ಬೆನ್ನ ಹಿಂದೆ ನಿಂತಿರುವಂಥ ಸಮುದಾಯಗಳನ್ನು ಅಂತಹ ಸಂಘರ್ಷದ, ಪ್ರಭುತ್ವದ ವಿರುದ್ಧದ ಸಂಘರ್ಷದ ಪ್ರತಿರೋಧಕ್ಕೆ ಸಜ್ಜುಗೊಳಿಸುವಂತಹ ಹೊಣೆಗಾರಿಕೆಯನ್ನು ಕೂಡ ಲೇಖಕರು ಮರೆಯುವ ಹಾಗಿಲ್ಲ. ಇದು ಕೂಡ ದಲಿತ ಬಂಡಾಯ ಸಾಹಿತ್ಯದ ಆಲೋಚನೆ. ಜೊತೆಗೆ ತಿರಸ್ಕೃತರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ವಾತಂತ್ರ್ಯಗಳನ್ನು ತಂದುಕೊಡುವಂಥ ಜವಾಬ್ದಾರಿ ಲೇಖಕರದಾಗಿರಬೇಕು. ಸಂವಿಧಾನದ ಮೂಲಭೂತ ಹಕ್ಕುಗಳು ನ್ಯಾಯೋಚಿತವಾಗಿ ಜಾರಿಯಾಗಲು ಹಾಗೂ ಮೀಸಲಾತಿಯಂತಹ ಸೌಲಭ್ಯಗಳು ಪರಿಣಾಮಕಾರಿಯಾಗಿ ತಲುಪಲಿಕ್ಕೆ ಹೋರಾಟ ಒಂದೇ ಇರುವಂಥ ದಾರಿ. ಈ ನಿಟ್ಟಿನಲ್ಲಿ ದಲಿತ ಬಂಡಾಯದ ರಾಜಕೀಯ ಹೋರಾಟವು ಮಾರ್ಕ್ಸ್ ಮತ್ತು ಅಂಬೇಡ್ಕರ್ ಪ್ರಣೀತ ಚಿಂತನೆಗಳ ಮೂಲಕ ಅಖಂಡ ಕರ್ನಾಟಕದ ಎಲ್ಲ ಅಲಕ್ಷಿತರ ಪ್ರತಿನಿಧಿಯಾಗಿ ಹೋರಾಟಕ್ಕೆ ಇಳಿಬೇಕು ಎನ್ನುವಂಥದ್ದು. ಹಾಗಾಗಿ ಲೇಖಕರ ಹೊಣೆಗಾರಿಕೆ ಎನ್ನುವಂಥದ್ದು ಬಹಳ ಸೀಮಿತವಾದದ್ದಲ್ಲ. ಇಡೀ ಸಮಾಜದಲ್ಲಿ ಪರಿವರ್ತನೆಯನ್ನು ತರೋದಕ್ಕೆ, ತುಳಿತಕ್ಕೆ ಒಳಗಾದವರ ದನಿಯಾಗಿ ಅವರೂ ಕೂಡ ಘನತೆಯಿಂದ ಬದುಕುವುದಕ್ಕೆ ಬೇಕಾಗುವಂಥ ಅವಕಾಶಗಳನ್ನು ಕೊಡಿಸುವುದಕ್ಕೆ ಬೇಕಾಗತ್ತೆ. ಹೀಗೆ ವ್ಯವಸ್ಥೆಯ ವಿರುದ್ಧದ ನ್ಯಾಯದ ದಂಗೆಯೇ ಸಾಹಿತ್ಯ ಚಳವಳಿಯ ಒಂದು ಮುಖ್ಯ ಆಶಯವಾಗಿರಬೇಕು. ಆ ಮೂಲಕ ವರ್ಗ ಹೋರಾಟಕ್ಕೂ, ಜಾತ್ಯತೀತ ಸಮಾಜದ ನಿರ್ಮಾಣಕ್ಕೂ ಎಲ್ಲರೂ ಒಂದಾಗಬೇಕು, ಎಲ್ಲರನ್ನೂ ಒಂದು ಮಾಡಬೇಕು. ಆ ಒಂದು ಜವಾಬ್ದಾರಿ ಲೇಖಕನದಾಗಿರುತ್ತೆ, ಸಾಹಿತಿಯದ್ದಾಗಿರುತ್ತೆ ಎನ್ನುವಂಥದ್ದು ದಲಿತ ಬಂಡಾಯ ಸಾಹಿತ್ಯದ ಒಂದು ಆಲೋಚನೆಯಾಗಿತ್ತು. ಇದು ಮುಖ್ಯವಾಗಿ ಗ್ರಾಮೀಣ ಸಮಾಜದ ಊಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ರೂಪಿಸಬೇಕು. ಊಳಿಗಮಾನ್ಯ ವ್ಯವಸ್ಥೆ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿತ್ತು. ಊಳಿಗದ ಕೆಲಸವನ್ನು ಮಾಡಬೇಕಾಗಿತ್ತು ಶೂದ್ರರು ಮತ್ತು ದಲಿತ ಸಮುದಾಯದವರು. ಜೀತದಾರಿ
ಪದ್ಧತಿಯನ್ನು ನಾವು ನೋಡ್ತೀವಿ, ಜೀತದ ಪದ್ಧತಿಯನ್ನು ನಾವು ಕಾಣ್ತಾ ಹೋಗ್ತೇವೆ. ಒಂದು ಬಗೆ ಗುಲಾಮರ ರೀತಿಯಲ್ಲಿ ಮನುಷ್ಯನನ್ನು ನಡೆಸಿಕೊಳ್ಳುವಂಥದ್ದು ಉಳ್ಳವರು. ಹಾಗಾಗಿ ಇಂತಹ ಊಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ರೂಪಿಸಬೇಕು. ಭೂಮಿ ಇಲ್ಲದವನಿಗೆ ಭೂಮಿಯನ್ನು ಕೊಡಿಸಬೇಕು. ಅವನು ತನ್ನ ಬದುಕನ್ನು ಶ್ರೇಷ್ಠವಾಗಿ ಕಳೆಯೋದಕ್ಕೆ, ಸಮಾನವಾಗಿ ಬದುಕನ್ನು ಅನುಭವಿಸೋದಕ್ಕೆ ಅವಕಾಶಗಳನ್ನು ಮಾಡಿಸ್ಬೇಕು. ಅದು ಕೂಡ ಲೇಖನಿಯಿಂದ ಸಾಧ್ಯ ಆಗತ್ತೆ, ಹೋರಾಟದಿಂದ ಸಾಧ್ಯ ಆಗತ್ತೆ ಎನ್ನುವಂಥ ನಂಬಿಕೆ ದಲಿತ ಬಂಡಾಯ ಸಾಹಿತ್ಯದ್ದು. ಬಂಡವಾಳಶಾಹಿ ವರ್ಗವನ್ನು ಹತ್ತಿಕ್ಕಬೇಕು, ಸಾಮ್ರಾಜ್ಯಶಾಹಿ ನೀತಿಗಳನ್ನು ಖಂಡಿಸಬೇಕು. ಸಾಮ್ರಾಜ್ಯಶಾಹಿ ನೀತಿಯ ಮೂಲಕ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಜನರ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಆ ಮನೋಭಾವವನ್ನು ಖಂಡಿಸಬೇಕು. ದಲಿತರಿಗೆ ಭೂಮಿ ಸಿಗುವ ಹಾಗೆ ಆಗಬೇಕು, ಭೂ ಹೋರಾಟಗಳಲ್ಲಿ ಭಾಗವಹಿಸಬೇಕು. ದಲಿತರ ಮಕ್ಕಳಿಗೆ ಸೂಕ್ತವಾದ ಶಿಕ್ಷಣ ಲಭ್ಯ ಆಗಬೇಕು. ಪ್ರತಿ ಹಳ್ಳಿಗಳಲ್ಲಿ ದಲಿತ ಚಳವಳಿಯ ಸಂಘಟನೆಗಳು ಅಸ್ತಿತ್ವಕ್ಕೆ ಬರಬೇಕು ಎನ್ನುವಂಥದ್ದು ಕೂಡ ದಲಿತ ಬಂಡಾಯ ಸಾಹಿತ್ಯ ಚಳವಳಿಯ ಒಂದು ಆಲೋಚನೆ ಆಗಿತ್ತು. ಜೊತೆಗೆ ಸಾಂಸ್ಕೃತಿಕ ಪ್ರತಿಭಟನೆಯ ಮೂಲಕ ತುಳಿತಕ್ಕೆ ಒಳಗಾದವರ ಅಂತರಂಗದಲ್ಲಿರುವ ನೋವಿನ ವಿಸ್ತಾರವನ್ನು ಸಾರುವಂತಾಗಬೇಕು. ಸಾಹಿತ್ಯದ ಮೂಲಕ ಜನರ ನೋವು, ತುಳಿತಕ್ಕೆ ಒಳಗಾದವರ ಅಂತರಂಗದಲ್ಲಿ ಏನು ನೋವಿದೆ, ಏನು ದುಃಖ ದುಮ್ಮಾನಗಳಿವೆ, ಅವರ ಕಷ್ಟಗಳೇನಿದ್ದಾವೆ, ಮಾನಸಿಕವಾಗಿ ಅವರು ಎಷ್ಟು ಕುಗ್ಗಿ ಹೋಗಿದ್ದಾರೆ, ಅವರು ಅನುಭವಿಸುತ್ತಿರೋ ಪ್ರತಿದಿನದ ಸಂಕಷ್ಟಗಳೇನಿದ್ದಾವೆ, ಅವೆಲ್ಲವುಗಳನ್ನು ಸಾಹಿತ್ಯದ ಮೂಲಕ ವಿಸ್ತರಿಸಿ ಜಗತ್ತಿಗೆ ತೋರಿಸ್ಕೊಡ್ಬೇಕು. ತಮಟೆ ಚಳುವಳಿ, ಅರೆಬೆತ್ತಲೆ ಚಳುವಳಿ, ಪಾದಯಾತ್ರೆಯಂತಹ ವಿಶಿಷ್ಟವಾದ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಅಹಿಂಸೆಯ ಚಳುವಳಿಯನ್ನು ಸಾಧಿಸಬೇಕು ಎನ್ನುವಂಥದ್ದು. ಬುದ್ಧ ಹೇಳಿರುವಂಥದ್ದು ಅಹಿಂಸೆಯನ್ನು, ಗಾಂಧಿ ಹೇಳಿರುವಂಥದ್ದು ಅಹಿಂಸೆಯನ್ನು, ಅಂಬೇಡ್ಕರ್ ಹೇಳುವಂಥದ್ದು ಅಹಿಂಸೆಯನ್ನು. ಹಾಗಾಗಿ ಇಂಥ ಅಹಿಂಸೆಯ ಮೂಲಕವಾಗಿಯೇ ಹೋರಾಟಗಳನ್ನು ಮಾಡಬೇಕು. ಆ ಹೋರಾಟಗಳು ತುಳಿತಕ್ಕೆ ಒಳಗಾದವರ ದನಿ ಆಗಬೇಕು, ಅವರಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಅದು ಸಾಗಬೇಕು ಎನ್ನುವಂಥದ್ದು. ಹಾಗಾಗಿ ಇಂತಹ ಆಲೋಚನೆಗಳನ್ನು ಇಟ್ಕೊಂಡು ಬಂದಿರುವಂತಹ ದಲಿತ ಬಂಡಾಯ ಸಾಹಿತ್ಯ ಏನಿದೆ, ಅದನ್ನು ಈ ನೆಲೆಗಳಿಂದಲೇ ವಿಮರ್ಶಿಸಬೇಕಾದ ಅಗತ್ಯವಿದ್ದು ವಿಮರ್ಶಕರು ಹಾಗೆ ಆ ಸಾಹಿತ್ಯವನ್ನು ವಿಮರ್ಶಿಸ್ತಾ ಬಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆಯೇ ಅನೇಕ ಶೂದ್ರ ಲೇಖಕರು ಬಂಡಾಯ ಸಾಹಿತ್ಯದ ಮುಂಚೂಣಿಯಲ್ಲಿದ್ದರು. ದಲಿತ ಬಂಡಾಯದ ಎರಡೂ ಸಂವೇದನೆಗಳಿಗೆ ಸಾಮಾಜಿಕ ನ್ಯಾಯದ ದನಿ ಇತ್ತು. ಆದರೆ ಶೂದ್ರ ಲೇಖಕರು, ಬಂಡಾಯದಲ್ಲಿ ಬರುವಂತಹ ಶೂದ್ರ ಲೇಖಕರು ಮತ್ತು ದಲಿತ ಲೇಖಕರ ನಡುವೆ ತಾತ್ವಿಕವಾದಂಥ ಭಿನ್ನಾಭಿಪ್ರಾಯಗಳು ತಲೆದೋರಿದ್ದು ಕೂಡ ಸ್ವಾಭಾವಿಕವಾಗಿತ್ತು. ದಲಿತ ಸಾಹಿತ್ಯದ ಜೊತೆಗೆ ಬಂಡಾಯ ಸಾಹಿತ್ಯದ ಅಭಿವ್ಯಕ್ತಿಯಲ್ಲಿ ಸಾಮ್ಯತೆ ಇತ್ತಾದರೂ ಕೂಡ ದಲಿತರ ಸಮಸ್ಯೆಗಳ ನಿರ್ವಹಣೆಯಲ್ಲಿ ಇಬ್ಬರ ನಡುವೆ ಅಂತರಗಳು ಇದ್ದದ್ದನ್ನು ನಾವು ಅನಂತರದ ಕಾಲಘಟ್ಟಗಳಲ್ಲಿ ಕಾಣ್ತೇವೆ. ಶೂದ್ರ ಪ್ರಜ್ಞೆಯು ಬಂಡಾಯದವರ ದನಿಯಾಗಿದ್ದರೆ ದಲಿತರದು ಅಪ್ಪಟವಾದ ದಲಿತರ ಜಾಗೃತಿಯಾಗಿತ್ತು. ಆದರೆ ಎರಡರ ಮುಖ್ಯವಾದಂಥ ಆಶಯವೂ ಕೂಡ ತುಳಿತಕ್ಕೆ ಒಳಗಾದವರ ಬದುಕಿನಲ್ಲಿ ಸುಧಾರಣೆಯನ್ನು ತರುವಂಥದ್ದು, ಯಥಾಸ್ಥಿತಿಯಲ್ಲಿ ಪುನರಾವರ್ತನೆಯನ್ನು ಸಮಾಜದಲ್ಲಿ ತರಬೇಕು ಎನ್ನುವಂಥದ್ದು ಮುಖ್ಯವಾಗಿತ್ತು. ಈ ಶೂದ್ರ ಪ್ರಜ್ಞೆ ಎನ್ನುವಂಥದ್ದು ಅಖಂಡವಾಗಿದ್ದರೆ ದಲಿತ ಪ್ರಜ್ಞೆ ಚಾರಿತ್ರಿಕ ಅನಿವಾರ್ಯತೆಯಿಂದ ಬಿಡಿಯಾಗಿಯೇ ವ್ಯವಸ್ಥೆಯ ಜೊತೆ ಹೋರಾಟಕ್ಕೆ ಇಳಿಬೇಕಾಗಿತ್ತು. ದಲಿತ ಸಂಘರ್ಷ ಸಮಿತಿ ಪ್ರತ್ಯೇಕವಾಗಿ ದಲಿತ ಸಾಹಿತ್ಯ ಚಳುವಳಿಯನ್ನು ತನ್ನ ಹೋರಾಟದ ಭಾಗವಾಗಿ ಅದು ರೂಪಿಸಿಕೊಳ್ತಾ ಬಂತು. ದಲಿತ ಬಂಡಾಯದ ವಿಮರ್ಶೆಗೆ ಸಂಬಂಧಿಸಿದ ಹಾಗೆ ಕನ್ನಡದಲ್ಲಿ ಅನೇಕ ಕೃತಿಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬರಗೂರು ರಾಮಚಂದ್ರಪ್ಪನವರ ಹೆಸರು ಬಂಡಾಯ ಸಾಹಿತ್ಯದ ವಿಮರ್ಶೆಯಲ್ಲಿ ಬಹುದೊಡ್ಡದು. ಬಂಡಾಯ ಸಾಹಿತ್ಯ ಚಳುವಳಿಯಲ್ಲೂ ಕೂಡ ಅದು ದೊಡ್ಡ ಹೆಸರು. ಅವರ ಸಾಹಿತ್ಯ ಮತ್ತು ರಾಜಕಾರಣ ಎನ್ನುವಂತಹ ಅವರ ಕೃತಿ, ಪುರುಷೋತ್ತಮ ಬಿಳಿಮಲಿಯವರ ಬಂಡಾಯ ದಲಿತ ಸಾಹಿತ್ಯ ಎನ್ನುವ ಕೃತಿ, KV ನಾರಾಯಣ ಅವರ ಬೇರು ಕಾಂಡ ಚಿಗುರು ಎನ್ನುವ ಕೃತಿ, ರಹಮತ್ ತರೀಕೆರೆಯವರ ಪ್ರತಿ ಸಂಸ್ಕೃತಿ, ಮರದೊಳಗಣ ಕಿಚ್ಚು, ಮೊಗಳಿ ಗಣೇಶ ಅವರ ದಲಿತರು ಮತ್ತು ಜಾಗತೀಕರಣ, ಇಂಥ ಅನೇಕ ಕೃತಿಗಳು, ವಿಮರ್ಶಾ ಕೃತಿಗಳು ನಾವು ಗಮನಿಸಲೇಬೇಕಾಗುವಂಥ ಕೃತಿಗಳು. ಈ ಕೃತಿಗಳ ಮೂಲಕವಾಗಿಯೇ ನಾವು ಈ ದಲಿತ ಬಂಡಾಯ ಸಾಹಿತ್ಯ ಹೇಗೆ ಸಾಗಿ ಬಂತು, ಏನು ಅದರ ಧ್ಯೇಯಗಳು, ಅದರ ಆಲೋಚನೆಗಳು ಏನು, ಅದು ಯಾವ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸ್ತು, ಮುಂದೆ ಅದರ ಪರಿಸ್ಥಿತಿ ಏನಾಯಿತು, ಇಂಥ ವಿಚಾರಗಳನ್ನು ನಾವು ಈ ವಿಮರ್ಶಾ ಕೃತಿಗಳ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
ಹೀಗೆ ದಲಿತ ಬಂಡಾಯ ವಿಮರ್ಶೆ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಸೊ ಓಕೆ ಅವುಗಳನ್ನು ಹೇಗೆ ನೋಡಬೇಕು, ಅವುಗಳ ಧ್ಯೇಯ ಧೋರಣೆಗಳು ಏನಾಗಿದ್ವು ಅನ್ನೋದನ್ನು ಇಟ್ಕೊಂಡೇ ಮತ್ತು ಯಾವ ಯಾವ ಆಲೋಚನೆಗಳು, ಯಾರ ವಿಚಾರಧಾರೆಗಳು ಪ್ರಭಾವಿಸಿದ್ವು ಇವರನ್ನು ಅಂದುಕೊಂಡೆ, ಅದನ್ನು ನೋಡಿಕೊಂಡೇ ನಾವು ಈ ವಿಮರ್ಶೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎನ್ನುವಂಥದ್ದು. ಧನ್ಯವಾದಗಳು.